ನಾರಾಯಣಾಯ ನಮೋ ನಮಃ. ವಾಸುದೇವಾಯ ನಮೋ ನಮಃ. ವಾಸುದೇವಾಯ ನಮೋ ನಿಂಗೆ ಎಷ್ಟು ಶ್ಲೋಕ ಬರುತ್ತೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಕಾಯ ಚ ಭಜತಂ ಕಲ್ಪವೃಕ್ಷ. ಗಮನಿಸು ನೀನು ಬಯಸಿಹೇ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು ಹೃದಯದ ಮೂಲೆ ಮೂಲೆ. ದಿವ್ಯಾ 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 ಯಾಕೋ ಬರ್ತಾ ಇದೆ. ನಾವು ಫುಲ್ಲು ರೀಲ್ಸ್ ಮಾಡ್ತಾ ಇದೀವಿ ಅವಾಗಿಂದ. ಅಜ್ಜಿ ಮೊಮ್ಮಗ ಇಬ್ರು ದೇವಸ್ಥಾನ ಹತ್ರ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ರಿ ಅಂದರೆ ವಾಪಸ್ ಬಂದ್ಬಿಟ್ಟು ಇಲ್ಲಿವರೆಗೂ ಬನ್ನಿ 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 ಹೋಗೋಣ ಸಾಕು ಹೋಗೋಣ ಬನ್ನಿ ಅಂತವ್ರೆ. ನಾವು ನೋಡೋದು ಈ ಒಂದು ಬ್ಯೂಟಿಫುಲ್ ವೆದರು, ಈ ಒಂದು ಬ್ಯೂಟಿಫುಲ್ ಪ್ಲೇಸ್ನ ಇನ್ನೂ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಇಲ್ಲೇ ಇದ್ದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಹಂಗೆ ನನಗೆ ಚಳಿ ಆಯ್ತೈತೆ. ಎ ಸಿ ಹಾಕಿರೋದ್ರಿಂದ ನನಗೆ ಚಳಿ ಆಗ್ತಾಯಿದೆ. ಫುಲ್ಲು ವೆದರ್ ಕೂಲ್ ಆಗಿದೆ, ಅದಕ್ಕೆ ಪೂರ್ವಿಕಗೆ ಚಳಿ ಆಗ್ತಾಯಿದೆ. ಗೈಸ್ ಈಗ ಊರಿಗೆ ಹೋಗ್ತಾ ಇದೀವಿ. ಊರಿಗೆ ಹೋಗ್ತಾ ಆನ್ ದಿ ವೇ ದೇವರ ಬೆಟ್ಟ ಅಂತ ಒಂದು ಪ್ಲೇಸ್ ಇದೆ. ಅದಕ್ಕೆ ಇವ್ನು ಆಲ್ರೆಡಿ ಹೋಗ್ಬಿಟ್ಟು ಬಂದಿದ್ದಾನೆ ಪೂರ್ವಿಕು ಅವ್ರ ಸ್ಕೂಲ್ ಟ್ರಿಪ್ಪಲ್ಲಿ. ಸೊ ಅವನೇ ಬಂದ್ಬಿಟ್ಟು ಹೇಳ್ದ ಸೂಪರ್ ಆಗಿದೆ ಪ್ಲೇಸು, ತುಂಬ ಎಂಜಾಯ್ ಮಾಡಿದ್ವಿ ಅಂತ. ಸೊ ಹಂಗಾಗಿ ಅದು ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ನೋಡಿದಾಗ ಅದು ಬಂದ್ಬಿಟ್ಟು ನಮ್ಮದು ಊರಿಗೆ ಹೋಗ್ಬೇಕಾದ್ರೆ ಆನ್ ದಿ ವೇನಲ್ಲೇ ಇತ್ತು. ಸೊ ಅದನ್ನ ಕವರ್ ಮಾಡ್ಕೊಂಡು ಹಂಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಹೇಗಿದೆ ನೋಡೋಣ. ನಾವು ಈ ಕಡೆ ಸೈಡು ಪ್ಲೇಸಸ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ, ಸೊ ಇವಾಗ ಮಾಡ್ತಾ ಇದ್ದೀವಿ. ಇವತ್ತು ಫಸ್ಟ್ ಪ್ಲೇಸ್ ಅನ್ಸುತ್ತೆ, ಇವು ಮುತ್ಯಾಲ ಮಾಡವು ಅನ್ಸುತ್ತೆ ಫಸ್ಟ್ ಪ್ಲೇಸ್ ನಾವು ಹೋಗಿದ್ದು. ಸೊ ನೆಕ್ಸ್ಟ್ ಇದೆ ದೇವರ ಬೆಟ್ಟ. ದೇವರ ಬೆಟ್ಟ ಬೆಟ್ಟ ಅಲ್ಲ ಬೆಟ್ಟ. ಸುಮ್ಮನೆ ಆಗ್ತೈತೆ, ಯಾವ ವ್ಲಾಗಲ್ಲೂ ಮಾತಾಡಲ್ಲ. ಸುಮ್ಮನೆ ನಾನು ಬಾರಿ ಮಾತಾಡ್ತೀನಿ. ಏನು ಮಾತಾಡ್ತೀಯ? ಏನೇನು ಮಾಡಿದೆ ದೇವರ ಬೆಟ್ಟದಲ್ಲಿ? ಸುಮ್ಮನೆ ಇದು ಬೆಟ್ಟದ ಕೆಳಗೆ ಇದ್ದೆ ಅಷ್ಟೇ. ಅಲ್ಲಿ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಬೆಟ್ಟ ಆದ್ಬಿಟ್ಟು ಕೆಳಗಡೆ ಹೇಳಿದೆ ಅಷ್ಟೇನಾ? ಅದರಲ್ಲಿ ಇಲ್ಲಿಂದಾನೆ ನೋಡ್ಬೋದಾಗಿತ್ತಲ್ಲ ಬೆಟ್ಟನ. ಹತ್ಬಿಟ್ಟೆ ಏನೇನಿತ್ತು ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋ. ದೇವರ ಬೆಟ್ಟ ಹೇಗಿತ್ತು ಅಂತ. ಬೆಟ್ಟ ಮೇಲ್ಗಡೆ ಹತ್ತಿದ್ರೆ ಅಲ್ಲೊಂದು ಚಿಕ್ಕ ಒಂದು ಟೆಂಪಲ್ ಇತ್ತು. ಅದು ಹೋದಾಗ ಅದು ಕ್ಲೋಸ್ ಆಗಿ ಹೋಗಿತ್ತು, ಅದಕ್ಕೆ ನಾವು ಹೋಗಿಲ್ಲ. ಟೆಂಪಲ್ ಹೋಗಿಲ್ಲ? ಯಾವ ಟೆಂಪಲ್ ಅದು ನಂಗೆ ಗೊತ್ತಿಲ್ಲ. ಸುಮ್ಮನೆ ಮೇಲೆ ಕೂತು ಯಾವ್ದು ಟೆಂಪಲ್ ಅಂತ ನೋಡಿಲ್ಲ. ಚಿಕ್ಕ ಟೆಂಪಲ್ ಆಮೇಲೆ ನೋಡ್ಬಿಟ್ಟು ಯಾವ ಅಂದರೆ ಕಷ್ಟ ಆಯ್ತಾ ಹತ್ತದು ನಿಮಗೆ? ಈಸಿ ಇತ್ತಾ? ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಆಗಿತ್ತಾ? ಕಷ್ಟ ಆಗಿತ್ತಾ? ಸ್ವಲ್ಪ ಕಷ್ಟ ಆಗಿತ್ತು. ಸ್ವಲ್ಪ ಕಷ್ಟ ಆಯ್ತಾ? ನೀನು ಎನರ್ಜಿಯಾಗಿ ಹತ್ಬೇಕು ತಾನೆ. ಅಷ್ಟೆಲ್ಲ ಕಣ್ಮಮ್ಮ ಚಿಕ್ಕದು. ಮೇಡಮ್ ಎಲ್ಲಿಗೆ ಹಾಕಿದ್ರ ಮ್ಯಾಪ್ ನೀವು? ಅಲ್ಲಿ ದೇವರ ಬೆಟ್ಟ. ಓಕೆ. ಫ್ರೆಂಡ್ಸ್ ಎಲ್ಲ ಏನು ಮಾಡಿದ್ರಿ ದೇವರ ಬೆಟ್ಟದಲ್ಲಿ? ಅವರು ಅಷ್ಟೇ ಸುಮ್ಮನೆ ನೀವೇನು ಮಾತಾಡಲ್ವಾ? ನಾರಾಯಣಾಯ ನಮೋ ನಮಃ. ವಾಸುದೇವಾಯ ನಮೋ ನಮಃ. ವಾಸುದೇವಾಯ ನಮೋ ಪೂರಕ್ ನಿಂಗೆ ಎಷ್ಟು ನಮಃ. ಶ್ಲೋಕ ಬರುತ್ತೆ? ಒಂದು 5 ಶ್ಲೋಕ ಹೇಳಿ. ಅದು ಹರೇ ಕೃಷ್ಣ 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 ಹರೇ ಹರೇ ರಾಮ ಒಂದು ಆಯ್ತು. ಕೃಷ್ಣ ವಾಸುದೇವಾಯ ಹರೇ ಪರಮಾತ್ಮನ ಪ್ರಣಾಮ ಕೃಷ್ಣಾಶಯ ಗೋವಿಂದಾಯ ನಮಃ. ಓಕೆ, 2 ಆಯ್ತು. ಇನ್ನೊಂದು ಅವನು ಭಗವತಿ ವಾಸುದೇವಾಯ. ಅದು ಶ್ಲೋಕ ಅಲ್ಲ, ಅದು ಮಂತ್ರ. ಅದು ಶ್ಲೋಕ ಅಲ್ಲ. ಅಷ್ಟು ಗೊತ್ತಿಲ್ಲ ನನಗೆ. ಎರಡು ಅವು ಅದ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀರಾಮ ರಾಮ ರಾಮ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ರಾಮ ತತ್ಪುಲ್ಯಂ ರಾಮ ನಾಮ ವರಾರರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆಮೇಲೆ ಅಜ್ಜಿಗೆ ರಾಮಾಯ ರಾಮಭದ್ರಾಯನ ಗೊತ್ತಲ್ಲ, ಎಲ್ಲ ಗೊತ್ತು. ಸುಮ್ಮನೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ಜಯಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಇವಾಗ ಅಜ್ಜಿಗೆ ಹೇಳ್ಬೇಕು ಶ್ಲೋಕ ಹೇಳಿ. ನನಗೆ ಬರ ಮತ್ತೆ ನನಗೆ ನಿನಗೆ ಎಷ್ಟು ಬರ್ತವೆ ಅಷ್ಟು ನನಗೆ ಬರೋದು ಅಷ್ಟು. ಆಯ್ತು ಹೇಳಿ.
पूज्याय राघवेन्द्राय सत्यधर्मरकाय च भजतं कल्पवृक्ष ಹಂಗೆ ನಾವು ಹೇಳ್ಕೊಡೋ ಸರಿಗೆ ನಾನು ಹೇಳ್ಕೊಡ್ತಾ ಇದ್ರೆ ಏನೇನು ಅಂತಾನೆ ಹಾ ಅಂತ ಹೇಳಿಲ್ಲ ನಾನು ಶ್ಲೋಕ ಕರೆಕ್ಟ್ ಹೇಳ್ಬೇಕು ಅಂತ. ಫೋಟೋ ಕೊಟ್ಬಿಡು ಅಂತೆ ನೀನು ಹೇಳ್ಕೊಡ್ಬೇಕು ತಾನೆ ಪೂರ್ವಿ ಕರೆಕ್ಟಾಗಿ. ಹೇಳ್ಕೊಡ್ತಾ ಇದ್ರೆ ಏನಾಯ್ತು ಅಜ್ಜಿಗೆ ಶ್ಲೋಕ ಕಲ್ತ್ಕೊಳಕ್ ಹೇಳ್ಬೇಕು ತಾನೆ ನೀನು. ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ. ಹ್ಮ್ ಒಳ್ಳೆಣ್ಣೆ ಹಾಕ್ಬೇಕು ಹ್ಮ್ ಸಾಯಂಕಾಲ ಜ್ಞಾನ ಮಾಡ ಸರಿ. ವಾರಕ್ಕೊಂದ್ಸರಿ ಹಾಕ್ಬೇಕು ಇಲ್ಲ ನಮ್ಮ ಪೂರ್ವಿಕರಿಗೆ ಎಣ್ಣೆ ಹಚ್ಕೊಳ್ಳೋದಂದ್ರೆ ತುಂಬಾನೇ ಕಷ್ಟ. ಎಣ್ಣೆಯಿಂದ ಅಲರ್ಜಿ ಅವನಿಗೆ. ಎಣ್ಣೆಲಿ ಕರ್ದಿರೋದು ತಿನ್ನಕ್ಕೆ ಎನರ್ಜಿ, ಎಣ್ಣೆ ಹಂಚಿಸ್ಕೊಳ್ಳೋಕ್ಕೆ ಅಲರ್ಜಿ. ಪೂರಕ್ ನಿಮ್ಮ ಸ್ಕೂಲಲ್ಲಿ ಯಾವ್ದಾದ್ರು ಪೋಮ್ ಹೇಳೋ. ಪೋಮ್ ಪೋಮ್ ಅಲ್ಲ ಕಣೋ, ಪೊಯಮ್ ಹೇಳು. ನಮ್ಮ ಸ್ಕೂಲಲ್ಲಿ ನಮಗೆ ಪೋಯಮ್ ಅಂತ ಹೇಳ್ಕೊಡ್ತಾ ಇದ್ದಾರೆ ಗೈಸ್. ಇವ್ರ ಸ್ಕೂಲಲ್ಲಿ ಪೋಮ್ ಅಂತ ಹೇಳ್ಕೊಡ್ತಾರಂತೆ. ಪೋಮ್ POE ತೋರಿಸ್ತೀನಿ ರೀ. ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಪೋಯಮ್ ಅಂತ ಹೇಳ್ಕೊಡೋರು. ನಾವಿವಾಗ ಇನ್ನೇನು ರೀಚ್ ಆಗ್ತೀವಿ. ತುಂಬ ಚೆನ್ನಾಗಿದೆ ಇಲ್ಲಿ, ನೇಚರ್ ತುಂಬ ಚೆನ್ನಾಗಿದೆ. ಫುಲ್ಲು ಹೊಲ ಇದೆ, ತುಂಬಾ ಚಿಕ್ಕ ಗ್ರೀನರಿ, ತುಂಬಾ ಚಿಕ್ಕ ಚಿಕ್ಕ road. ಬೆಟ್ಟ ಮತ್ತು ಚಿಕ್ಕ ರೋಡ್ ಇಲ್ಲಿ. ಚಿಕ್ಕ ಬೆಟ್ಟ ಚಿಕ್ಕ ರೋಡು ಚಿಕ್ಕ ಬೆಟ್ಟ ಫ್ಲವರ್ ಇದೆ ಸಕದ ನೋಡಿ ಲೆಫ್ಟ್ ಅಲ್ಲಮ್ಮ ಸಾಮಂತಿಗೆ ಹೂವು ದಪ್ಪ ಸಾಮಂತಿಗೆ ಅದು ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ. ನೋಡಿ ಎಲ್ಲ ಹಸು ಮೇಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಥರದ ಸೇಮ್ ನೆಕ್ಸಾನ್ ಕಾರು. ಅವರು ದೇವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದಾರೆ ಅಂತ ನೋಡಿ. ಆ ಥರ ಇಟ್ಕೊಂಡಿದ್ದೀರಾ ಸ್ಕೆಚ್ ಹಾಕಕ್ಕೆ. ನೋಡಿ ಅವ್ರು ಹೇಳೋ ಜೋಕಿಗೆ ಅವ್ರೊಬ್ಬರೇ ನಂಬಬೇಕು. ಆ ಥರ ಜೋಕ್ ಮಾಡೋದು ಇಟ್ಬಿಡಲ್ಲ, ಸ್ಕೆಚ್ ಬೇರೆ ಹಾಕಕ್ಕೆ. ಜೈ ಹನುಮಾನ್ ಜ್ಞಾನಗುಣ ಸಾಗರ. ಮುಂದಕ್ಕೆ ಗೊತ್ತಿಲ್ಲ, ಮುಂದಕ್ಕೆ ಗೊತ್ತಾಗಲ್ಲ. ಅಷ್ಟೆರಡು ಸುಮ್ಮನೆ ಆಗ್ಬಿಟ್ಟು ದೊಡ್ಡ ಇದ್ರ ಥರ ನೋಡಿ ಇಲ್ಲಿ ಕರು ಹೋಗ್ತಾ ಇದೆ. ಕರು ಹೋಗ್ತಾ ಇಲ್ಲ, ಆ ಆಂಟಿ ಕರು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ಕೋಳಿ ಓಡಿ ಬರ್ತಾ ಇದೆ. ಕೋಳಿ ಅಲ್ಲ, ಅದು ಹುಂಜ. ನೋಡಿ ಊರಲ್ಲಿ ಇರೋರಿಗೆ ಕೋಳಿ ಅದು ಹುಂಜ ಅದಂತ ಗೊತ್ತಿಲ್ಲ ನೋಡಿ. ನೋಡಿ ಇವರು ಚೇರ್ಮನ್ನು ಈ ಗೋಪುರನ ಕಟ್ಸಿಯಾರಂತೆ, ಅದಕ್ಕೆ ನಮ್ಮ ಪೂರ್ವಿಕ್ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಬಂದಿದ ತಕ್ಷಣ ಹೇಳ್ತಾವನೆ.
ನೋಡಿ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಇನ್ನು ಫುಲ್ ಕಂಪ್ಲೀಟ್ ಆಗಿಲ್ಲ. ಮೋಸ್ಟ್ಲಿ ಹಳೆ ಟೆಂಪಲ್ ಇತ್ತು ಅನಿಸುತ್ತೆ, ಇವಾಗ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಬೆಟ್ಟ ನಿಮ್ಗೆ ಆ ಕಡೆ ಕಾಣಿಸುತ್ತೆ. ಬೆಟ್ಟ ನೋಡಿ ಒಂದೇ ಕಲ್ಲು, ಇಲ್ಲಿಂದ ಫುಲ್ ಇಲ್ಲಿವರೆಗೂ ಒಂದೇ ಕಲ್ಲು, ಆ ಕಡೆವರೆಗೂ ಇದೆ. ಇದು ಶ್ರೀ ರುದ್ರ ಮುನೇಶ್ವರ ಸ್ವಾಮಿ ದೇವಾಲಯ, ದೇವರ ಬೆಟ್ಟ ಅಂತ. ನೋಡಿ ಶಿವಲಿಂಗ ಇದೆ ಅಲ್ಲಿ. ದೇವಸ್ಥಾನ ಒಳಗಡೆ ನಿಮ್ಮ ಬಂಡೆ ಕಾಣಿಸ್ತಾ ಇತ್ತಲ್ಲ, ಸೊ ಅದು ಆಚೆ ಕಡೆಯಿಂದ ಈ ಬಂಡೆನೇ ಅಲ್ಲಿ ಗರ್ಭಗುಡಿಯಲ್ಲಿರೋದು. ಸುತ್ತಲೂ ಇನ್ನೂ ಇವಾಗ ಫುಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಪಿಲ್ಲರ್ಸ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಆದರೆ ಕನ್ಸ್ಟ್ರಕ್ಷನ್ ಇನ್ನೂ ಮೋಸ್ಟ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು. ಇಲ್ಲಿ ಇವಾಗೂ ಚೆನ್ನಾಗಿದೆ, ಬಟ್ ಇನ್ನೂ ಇಂಪ್ರೂವೈಸ್ ಮಾಡ್ತಾ ಇದ್ದಾರೆ ಈ ಟೆಂಪಲ್ನ. ನವಗ್ರಹ ನೋಡಿ. ಬೆಳಗ್ಗೆ ತುಂಬ ವೆದರ್ ಚೆನ್ನಾಗಿದೆ, ಕೂಲಾಗಿದೆ ಅಂತ ಕರ್ಕೊಂಬಂದರು ನಮ್ಮ ಯಜಮಾನ್ರು. ಇವಾಗ ನೋಡಿದ್ರೆ ಫುಲ್ಲು ಬಿಸಿಲು ಆಗಿಬಿಟ್ಟಿದೆ ಅಲ್ವಾ ಪೂರ್ವಿ? ಅದಕ್ಕೆ ಇವರಿಬ್ರು ಟೋಪಿ ಹಾಕೊಂಬಂದರು, ನಾನೇ ಹಾಕೊಂಬಂದಿಲ್ಲ ಅಷ್ಟೆ. ನೋಡಿ ಏನು ತುಂಬ ಬಿಸಿಲಿಲ್ಲ ಗೈಸ್, ಬಿಸಿಲಿಲ್ಲ, ಲೈಟಾಗಿ ಇದ್ರ ಮತ್ತೆ ಟೋಪಿ ನನಗೆ ಕೊಟ್ಬಿಡಿ. ಕೊಡಲ್ಲ. ಏನೋ ಇವರೇ ಹಾಕಿರೋದು, ಇವಾಗ ದೊಡ್ಡದಾಗಿರೋ ಥರ ಹೇಳ್ತಿರೋದು ಇವರು. ಚೆನ್ನಾಗಿರುತ್ತದು ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟ ನೋಡಿ. ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಮೇಲ್ಗಡೆ ಒಂದು ಚಿಕ್ಕ ಟೆಂಪಲ್ ಇದೆಯಂತೆ. ಯಾವುದೊಂದು ಬೆಟ್ಟ ತಿಂಗಳಿಗೊಂದ್ಸಲ ಹತ್ಬೇಕಂತ. ಇಲ್ಲಿಂದ ಬೆಟ್ಟದ ತುದಿವರೆಗೂ ಓಡ್ಕೊಂಡು ಹೋಗ್ಬೇಕು. ಯಾರು ಬರ್ತೀರಾ? ಯಾರು? ನಾನು ಓಡ್ಕೊಂಡು ಹೋಗ್ಬೇಕು. ಯಾರು ಬರ್ತೀರಾ? 10 ಮಿನಿಟ್ಸ್ ಆಗುತ್ತಂತೆ ಹೋಗೋಕ್ಕೆ. ಅಂದರೆ ಫುಲ್ ಸ್ಟೆಪ್ಸ್ ಇರೋದ್ರಿಂದ ಈಸಿಯಾಗಿದೆ ಹತ್ತೋದಕ್ಕೆ. ಮುರಿದಾಕಿದ್ದಾರೆ, ಅದೇ ಮುರಿದಾಕಿರೋದು ಅವ್ರು ಯಾರೋ ಕುತ್ಕೊಂಡು ಅದು ಇದು ಮಾಡಿ. ನೋಡಿ ಅವರೆಲ್ಲ ಪಾಪ ಮಾಡಿರ್ತಾರೆ ಸೇಫ್ಟಿಯಾಗಿ, ಈ ಥರ ಎಲ್ಲ ಮುರಿದಾಕಿಡ್ತಾರೆ. ಜನಕ್ಕೆ ಸಿವಿಕ್ ಸೆನ್ಸು ಇರಲ್ಲ, ಕಾಮನ್ ಸೆನ್ಸು ಇರಲ್ಲ ಅನಿಸುತ್ತೆ. ನೋಡಿ ಹೆಂಗೆ ಮುರಿದಾಕಿದ್ದಾರೆ ನೋಡಿ, ಇಲ್ಲೇ ಕಾಣಿಸ್ತಿದೆ ನೋಡಿ. ನಮ್ಮ ಅತ್ತೆ ಹತ್ಕೊಂಡ್ಬರ್ತಾ ಇದ್ದಾರೆ, ಅವ್ರಿಗೆ ಕಷ್ಟ ಆಗುತ್ತೆ, ಮಂಡಿ ನೋವು ಇರೋದ್ರಿಂದ. ಇವನಿಗೆ ಹಾಗೆ ನಡ್ಕೊಂಬರಕ್ಕೆ ಭಯ, ಅದಕ್ಕೆ ಅವ್ರ ಅಪ್ಪನ ಕೈ ಹಿಡ್ಕೊಬರ್ತಾ ಇದ್ದಾನೆ. ನೋಡಿ ಮೇಕೆಗಳೆಲ್ಲ ಬೆಟ್ಟ ಹತ್ಕೊಂಬಂದಿ. ಏನಿರುತ್ತೆ ಇಲ್ಲಿ ಬೆಟ್ಟದಲ್ಲಿ, ಏನು ಸಿಕ್ಕುತ್ತೆ ಓಕೆ ಅಷ್ಟೇ ಅಷ್ಟೇ. ನೋಡಿ ಗೈಸ್, ಅಲ್ಲೆಲ್ಲ ಫುಲ್ಲು ಗ್ರೀನರಿ ಇದೆ, ಅಲ್ಲೆಲ್ಲ ತಿನ್ನೋದು ಬಿಟ್ಟು ಇಲ್ಲಿ ಬಂದಿದ್ದಾರೆ ನೋಡಿ. ಮೇಕೆ ಮೇಲ್ಗಡೆ ಬಂದರೂ ಹಾಲು ಕುಡಿಸ್ತಾ ಇದೆ ಅದ್ರ ಮಗುಗೆ. ಆಲ್ಮೋಸ್ಟ್ ಅದರಷ್ಟುದನೇ ಇದೆ ಅದ್ರ ಮರಿ, ಆದರೂ ಹಾಲು ಕುಡಿಸ್ತಾ ಇದೆ. ಸುತ್ತಲೂ ತುಂಬ ಗ್ರೀನರಿ, ಎಷ್ಟು ಚೆನ್ನಾಗಿದೆ. ಫುಲ್ ಗಾಳಿ ಬೇರೆ ಇದೆ. ಗೋಪುರ ಎಲ್ಲ ಪಿಕ್ ಆಗ್ತಾರೆ ಇರುತ್ತೆ. ಅದು ಯಾವುದೋ ಒಂದು ಜೈನ್ ಟೆಂಪಲ್ ಇದೆ, ಸೊ ಅದೇ ಥರ ಫೀಲ್ ಆಗುತ್ತೆ. ಅದು ತುಂಬ ಚೆನ್ನಾಗಿದೆ, ಅದು ಹಾಗೆ ಫೀಲ್ ಆಗ್ತಾಯಿದೆ. ಮೆಟ್ಲು ಅದನ್ನು ಒಂದು 600 to 700 ಸ್ಟೆಪ್ಸ್ ಇದೆ ಅಷ್ಟೇ ಅಂತ ಇದೆ. ಇಲ್ಲಿ ಮೋಸ್ಟ್ಲಿ ಅಷ್ಟೇ ಇರ್ಬೋದು, 500 to 600 ಸ್ಟೆಪ್ಸ್. ನೋಡಿ ನಮ್ಮ ಅತ್ತೆಗೆ ಮಂಡಿ ನೋವು ಇರೋದ್ರಿಂದ ನಿಧಾನಕ್ಕೆ ಕತ್ಕೊಂಬರ್ತಾ ಇದ್ದಾರೆ. ನನ್ನ ಮಗನೂ ನಮ್ಮ ಯಜಮಾನ್ರು ಏನೋ ಮಾತಾಡ್ಕೊಂಡು ನಿಂತಿದ್ದಾರೆ. ಯಾಕ್ರಿ
ನೋಡಿ ಓಡೋದ್ರೆ ಬೇಗ ಹತ್ಬೋದು, ಸ್ಟಾಪ್ ಮಾಡಿ ಹೋದರೆ ಅದು ಎನರ್ಜಿ ಡ್ರಾಪ್ ಆಗೋಗುತ್ತೆ, ಆವಾಗ ಮತ್ತೆ ಹತ್ತಕ್ಕೆ ಒಂಥರ ಕಷ್ಟ ಆಗುತ್ತೆ. ಫಾಸ್ಟಾಗಿ ಹತ್ಕೊಂಡು ಹೋದರೆ ಸಕ್ಕತ್ತಾಗಿರುತ್ತೆ. ನೋಡಿ ಯೂಶ್ವಲಿ ಇಷ್ಟು ಹತ್ತಲ್ಲ ಮೆಟ್ಲು, ಅಂದರೆ ಫುಲ್ಲು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಷ್ಟೇ ಹತ್ತದಲ್ವ ಯೂಶ್ವಲಿ. ಕಂಟಿನ್ಯೂಸ್ ಆಗಿ ಇಷ್ಟು ಹತ್ತೋದು ಕಷ್ಟ, ಮತ್ತು ಉಸಿರು ಬಿಡ್ತಾ ಇರೋದು ಕೇಳಿಸ್ತಾ ಇದೆ ಅನ್ಸುತ್ತೆ ನಮ್ಮ ವಿಡಿಯೋದಲ್ಲಿ. ನೋಡಿ ನಮ್ಮ ಯಜಮಾನ್ರು ಓಡಿ ಹೋಗ್ಬಿಟ್ಟು ಗೈಸ್ ಇವಾಗ ಬಂದು ಕೂತ್ಕೊಂಡಿದ್ದೀವಿ ಬೆಟ್ಟ ಹತ್ಬಿಟ್ಟು. ಹಾಯ್ ಗಾಯ್ಸ್, ನಾನು ಫುಲ್ಲು ಬೆಟ್ಟನ ಓಡ್ಕೊಂಡೇ ಹತ್ತಿದ್ದೀನಿ. ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿಲ್ಲ. ನಾನು ಅರ್ಧ ಬೆಟ್ಟ ಆದ್ಮೇಲೆ ಓಡ್ಕೊಂಡ್ಬಿಟ್ಟೆ ಗೈಸ್. ಇವ್ರ ತರ ನಿಧಾನ ಕತ್ಕೊಬರಕ್ ನಂಗೆ ಆಗಿಲ್ಲ. ಗೈಸ್ ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ ತಿಂತಾ ಇದೀವಿ ಬೆಟ್ಟ ಹತ್ತಿ ಸುಸ್ತಾಗಿರೋದಕ್ಕೆ. ನೋಡಿ ತಗೊಮ್ಮ ಪೂರ್ವಿಗೆ ಎನರ್ಜಿ. ಪೂರ್ವಿಕ್ಗೆ ಇವಾಗ ತಿನ್ಬಿಟ್ಟು ಫುಲ್ ಬೆಟ್ಟನ ಓಡ್ಕೊಂಡು ಇಳ್ಕೊಂಡು ಹೊಟ್ಟೋಗ್ಬಿಡ್ಬೇಕು ಪೂರ್ವಿಕ್. ಯಾವ್ದ್ಯಾರು ಧ್ಯಾನ ಮಾಡ್ತಾ ಇದ್ದೀರಾ? ಯಾವ ದೇವ್ರ ಧ್ಯಾನನೂ ಅಲ್ಲ, ಆತ್ಮದ ಧ್ಯಾನ. ನೋಡಿ ನಾವು ಇನ್ನೊಂದು ಬಾಟ್ಲ್ ಎತ್ಕೊಳ್ಳಿ ಅಂದರೆ ನಮ್ಮ ಯಜಮಾನ್ರು ಎತ್ಕೊಂಡೇ ಇಲ್ಲ. ಇನ್ನೊಂದು ಬಾಟ್ಲು, ಒಂದೇ ಬಾಟ್ಲು ಇಷ್ಟು ಜನ ಕುಡ್ದು ಬೆಟ್ಟ ಹತ್ಬಿಟ್ಟು ಸುಸ್ತಾಗಿ ಖಾಲಿನೇ ಆಗೋಯ್ತು. ಅಲ್ಲೊಂದು ಬಾಟ್ಲು ತೊಗೊಳಂಗೆ ಬರೇ ಹೋಗ್ತಾ, ಅದಕ್ಕೆ ಯಾಕೆ ಕಳತಿ ಹಂಗೆ? ಏನು ಬಾಟ್ಲು ತೊಗೋತೀರ ಅಲ್ರಿ, ಅಂಗಡಿನೇ ಇಲ್ಲ, ಸಿಕ್ಕಿಲ್ಲ ಅಂದರೆ ಏನು ಮಾಡೋದು? ಎಳ್ನೀರೇ ಕೊಡ್ತೀನಿ ಮುಂದೆ ಎಲ್ರಿಗೂ ಒಂದೊಂದು. ಪೂರಿ ಎಳ್ನೀರು ಕುಡಿತೀಯಾ? ಕಾಸು ಕೊಡು. ಗಾಯ್ಸ್ ನಮ್ಮ ಹುಡುಗ ಸುಸ್ತಾಗ್ಬಿಟ್ಟಿದ್ದಾನೆ ಬೆಟ್ಟ ಹತ್ತಿ. ನೋಡಿ ಒಂದು ಮುಖ ಎಷ್ಟು ಕ್ಯೂಟಾಗಿ ಕಾಣ್ತೀವೋ ಬರಬೇಕು. ಸ್ಮೈಲ್ ಮಾಡು. ವಾಟ್ ಆ ಸ್ಮೈಲ್. ನೋಡಿ ಗೈಸ್ ನಮ್ಮ ಯಜಮಾನ್ರು ಎಷ್ಟು ನೀಟಾಗಿ ಟಿ ಶರ್ಟ್ಗಳನ್ನ ಇಟ್ಕೊತಾರೆ ಅಂತ. ಏನಾಯ್ತು? ಹಂಗೆ ಏನದು? ನೋಡಿ ಬಾಳೆಹಣ್ಣ ಹೆಂಗೋ ಮೆಚ್ಕೊಂಡಿದ್ದಾರೆ. ಬಾಳೆಹಣ್ಣ ಅದು ಅದ್ರ ಮೇಲ್ಗಡೆ ಬಂತು ನೋಡೋಣ, ಆಲ್ರೆಡಿ ತಿಂತಾ ಇದೆ. ಪೂರ್ವಿಕ್ ಅನ್ಸುತ್ತೆ ಕಣೆ, ತಿಂತಾ ಇದ್ದಾನೆ ಪೂರ್ವಿಕ್ ತಿಂತಾ ಇದ್ದಾನೆ, ಮೆಚ್ಕೊಂಡಿದ್ದಾನೆ ಶರ್ಟ್ಗೆ. ಅದು ನೋಡೋಣ ಬಂದು ತಿಂತಾ ಇದೆ ಅದನ್ನ. ಅದಲ್ಲ, ಇವ್ರು ಅಲ್ಲಾಡ್ತಾ ಇದ್ರು ನೋಡಿ, ನೋಡ ಅಲ್ಲೇ ಇದೆ, ಹೋಗ್ತಾನೆ ಇಲ್ಲ ಅದು. ಇಲ್ಲೇ ಅದರ ಎಲೆಯಲ್ಲಿ ಇದು ಮಾಡಿ. ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ ಜನಗಳು. ನೋಡಿ ಗೈಸ್ ಬರೀ ಅಂದರೆ ಇಲ್ಲಿ ಎಲ್ಲ ಬೆಟ್ಟದ ಮೇಲೂ ಅಷ್ಟೇ ಈ ಥರ ಕಲ್ಗಳನ್ನೆಲ್ಲ ಜೋಡಿಸಿಟ್ರೆ. ಇಲ್ಲಿ 3 ಫ್ಲೋರ್ ಬಿಲ್ಡಿಂಗ್ ಇದು. 4 ಅಲ್ಲಿ ನೋಡಲ್ಲ, ಅಲ್ಲೊಂದು 4 ಫ್ಲೋರ್ ಬಿಲ್ಡಿಂಗ್ ಐತೆ. ಇಲ್ಲಿ ನೋಡಿ ದೊಡ್ಡ ದೊಡ್ಡ ಪ್ಯಾಲೇಸ್ಗಳು ಎಲ್ಲ. ಇಲ್ಲಿ ನೋಡಿ ಇವತ್ತೆಲ್ಲ ಗುಡ್ಡೆ ಹಾಕ್ಬಿಟ್ಟಿದ್ದಾರೆ ಕಲ್ಗಳನ್ನ ಯಾವ ಥರ. ಅಲ್ಲಿ ನೋಡಿ ಅಲ್ಲಿ ದೂರದಲ್ಲಿ ನೋಡಿ ಇನ್ನೂ ಚೆನ್ನಾಗಿರೋ ಮನೆಗಳು ಕಟ್ಸಿದ್ದಾರೆ. ಹೌದು, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಎಲ್ಲೂ ಏನು ಕಾಣಿಸೋದಿಲ್ಲ. ಗಾಯ್ಸ್ ಇಲ್ಲಿ ನೋಡಿ ಫಾರೆಸ್ಟ್ ಹೆಂಗಿದೆ. ಮೈ ಗಾಡ್. ಬೆಂಡೆಕಾಯಿ ನೋಡಿ ಎಷ್ಟು ದೊಡ್ಡದಾಗಿದೆ. ಅದು ಎಷ್ಟು ತುದಿಯಲ್ಲಿದೆ ನೋಡಿ. ಅದು ತಳ್ಬಿಡ ಯಾವ್ದೋ ಪ್ರಾಣಿ ತಲೆ ಮೇಲೆ ಮರದ ತಲೆ ಮೇಲೆ ತಳಕ್ ಆಗಲ್ಲ. ಯಾರಿಗೆ ಗೊತ್ತು. ಒಟ್ಟಾಗುತ್ತೆ ತಳೆದ್ರೆ ಇಲ್ಲಿಂದ. ಯಾರು ಟ್ರೈ ಮಾಡಿರಲ್ಲ, ತಳ್ಳಿದ್ರೆ ಬಿದ್ದೋದ್ರೆ ಏನು ಮಾಡೋದು? ಅದು ನನ್ನ ಶಕ್ತಿಲಿ ಒಟ್ಟಾಗುತ್ತೆ ಅನ್ಸುತ್ತೆ ತಳೆದ್ರೆ. ಬಾಹುಬಲಿ. ನೋಡಿ ಗಾಯ್ಸ್ ಬೆಟ್ಟದಲ್ಲಿ ಯಾರು ಇಲ್ಲ, ಬರೀ ನಾವು 3 ಜನ. ಫಾರೆಸ್ಟ್ ಆ ಸೈಡು
ಹೊಲಗಳಿಲ್ಲ, ಎಲ್ಲ ಫಾರೆಸ್ಟೇ. ಅದೇ ಅಷ್ಟು ಜನ ಇಲ್ಲಿ ಬರಲ್ಲ ಅನ್ಸುತ್ತೆ. ಇಲ್ಲಿ ಯೂಶಲಿ ತುಂಬ ಸೀಕ್ರೆಟಿವ್ ಪ್ಲೇಸ್ ಅನ್ಸುತ್ತಲ್ಲ ಇದು. ತುಂಬ ಜನ ಬರಲ್ಲ ಅನ್ಸುತ್ತೆ. ಅಷ್ಟು ಜನ ಎಕ್ಸ್ಪ್ಲೋರ್ ಮಾಡಿಲ್ಲ ಅನ್ಸುತ್ತೆ ಇಲ್ಲಿ. ಇಲ್ಲ ಅಂದರೆ ಬಿಡ್ತಾರ. ಅದು ಇವತ್ತು ಸ್ಯಾಟರ್ಡೆ. ಜನ ಸ್ಯಾಟರ್ಡೆ ಸಂಡೇ ಆದರೆ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅಂದರೆ ನೇಚರ್ ಸ್ಪಾಟ್ಸ್ ಯಾವುದಿದೆ, ಬೆಟ್ಟ, ಲೇಕ್ಸ್ ಆ ಥರ ಹುಡುಕ್ತಾ ಇರ್ತಾರೆ. ಜಾತ್ರೆ ಏನಾದರೂ ಮಾಡ್ತಾರೆ ಅನ್ಸುತ್ತೆ, ಅವಾಗ ಬರ್ಬೋದು ಜನ. ಅದೇ ಈ ಸರೌಂಡಿಂಗ್ ಊರ ಕಡೆ ಆ ಥರದವ್ರು ಬರ್ತಾರೆ. ಅಂದರೆ ಬ್ಯಾಂಗ್ಳೂರ್ ಪೀಪಲ್ ಈ ಥರ ಇಷ್ಟು ಹತ್ರ ಇದೆ ಅಂತ ಅಂದರೆ ಯೂಶ್ವಲಿ ಬಂದ್ಬಿಡ್ತಾರೆ. ಎಷ್ಟು ಒಂದು 100 ಕಿಲೋಮೀಟರ್ಸ್ ಇದ್ದರೆ ಬಂದೇ ಬರ್ತಾರೆ. ಅಲ್ಲ ಹುಡ್ಕೊಂಡು ಬರ್ತಾರೆ ಈ ಥರ ಯಾವುದಿದೆ ಪ್ಲೇಸು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ. ಆದರೆ ಇಲ್ಲಿನ ಜಾಸ್ತಿ ಜನ ಎಕ್ಸ್ಪ್ಲೋರ್ ಮಾಡಿಲ್ಲ. ಅದಕ್ಕೆ ತುಂಬ ಗಲೀಜು ಇಲ್ಲ. ಅಂದರೆ ಪ್ಲಾಸ್ಟಿಕ್ ಬಾಟಲ್ಸು ಅದು ಇದು ಬಿಸಾಕೆ ಇರ್ತಾರೆ ಎಲ್ಲೋದ್ರೂ ಅಷ್ಟೇ. ಜನ ಜಾಸ್ತಿ ಎಲ್ಲಿ ಬರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಈಗ ಈ ಪ್ಲೇಸ್ಗಳು. ಯಾವ ಪ್ಲೇಸು ತುಂಬ ಗಲೀಜಾಗಿರುತ್ತೋ ಅಲ್ಲಿ ಜನಗಳು ಜಾಸ್ತಿ ಬರ್ತಾರೆ ಅಂತ ಅರ್ಥ. ಈ ಪ್ಲೇಸ್ ನೋಡಿ ನೀಟಾಗಿದೆ, ಸೊ ಇದರೊಳಗೆ ಗೊತ್ತಾಗುತ್ತೆ ತುಂಬ ಜನಗಳು ಇಲ್ಲಿ ಬರಲ್ಲ. ಯಾವುದೋ ಸ್ಪೆಷಲ್ ಒಕೇಶನ್ಸಲ್ಲಿ ಅಷ್ಟೇ ಜನಗಳು ಬರ್ತಾರೆ ಅಂತ ಗೊತ್ತಾಗುತ್ತೆ. ಬಂದ್ರೂ ಈ ಊರ ಕಡೆಯವ್ರು ಬರ್ತಾರೆ ಅನಿಸುತ್ತೆ. ಹೂವು ಅದು ಇದು ಇದೆ ಅಷ್ಟೇ. ಈ ಪ್ಲಾಸ್ಟಿಕ್ ಬಾಟಲ್ಸು, ಲೇಸು, ಕುರ್ಕುರೆ ಅಂಥದ್ದೆಲ್ಲ ಏನೂ ಬಿಸಾಕಿಲ್ಲ. ಏನು ಹೊಸ್ದಾಗಿ ಅನಿಸ್ತದೆ ಗೊತ್ತಾ, ಬೆಟ್ಟದ ಮೇಲೆ ಗಾಳಿ ಗಂಡ ಬೀಸ್ತಾ ಇದೆ. ಆರಾಮಾಗಿಲ್ಲ ಮಲ್ಕೊಳ್ಳೋಣ ಅಂತ ಅನಿಸ್ತದೆ, ಅಷ್ಟು ತಣ್ಣಗೆ. ಎಷ್ಟು ತಣ್ಣಗೆ ಬೀಸ್ತದೆ ಮಾತ್ರ. ಬೆಟ್ಟ ಹತ್ತಿದ್ದಕ್ಕೂ ಸಾರ್ಥಕ ಅನಿಸ್ಬಿಡುತ್ತೆ, ಇಷ್ಟು ತಂಗಾಳಿ. ಬಿಟ್ರೆ ಹೊಟ್ಟಾಗುತ್ತೆ ಮೇಲೆ ಸಿಗಲಕ್ಕೆ. ದಿವ್ಯಾ 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 ಯಾಕೋ ಬರ್ತಾ ಇದೆ. ನಾನು ಕೂಗ್ಲಾ? ಹೋಗೋ. ಹರೀಶ್ ಹರೀಶ್ ಎಲ್ಲ ಯಾಕನೆ ಬಂದಿದೆ. ಹರೇ ನಮಃ. ನನ್ನ ಹೆಸರಲ್ಲೇ ಹರಿ ಏನೋ. ಹರಿ ಹರಿ ಎಂದರೆ ಹಸಿವೆ ಇಲ್ಲ. ಯಾಕಂದ್ರೆ ನಾನೇ ಅಡುಗೆ ಮಾಡ್ಕೊಡೋದು ಅವಳಿಗೆ. ಹರಿ ಹರಿ ಅಂದರೆ ಹಸಿ ಅವಳಿಗೆ. ಗಮನಿಸು ನೀನು ಬಯಸಿ ಹೇ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು. ಹೃದಯದ ಮೂಲೆ ಮೂಲೆ ದಹಿಸಿದೆ ನಿನ್ನ ಜಾಲೆ. ಇರಬಹುದೇ ಹೇಳು ಕರಗದೆ, ಬರಬಹುದೇ ದಾರಿ ಮರೆಯದೆ. ಬಿಸಿಯೇ ಇರದ ಉಸಿರು ನಾನು, ನೀನು ಇರದೆ. ನಾವು ಫುಲ್ಲು ರೀಲ್ಸ್ ಮಾಡ್ತಾ ಇದೀವಿ ಅವಾಗಿಂದ. ಅಜ್ಜಿ ಮೊಮ್ಮಗ ಇಬ್ರು ದೇವಸ್ಥಾನ ಹತ್ರ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ರಿ ಅಂದರೆ ವಾಪಸ್ ಬಂದ್ಬಿಟ್ಟು ಇಲ್ಲಿವರೆಗೂ ಬನ್ನಿ 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 ಹೋಗೋಣ, ಸಾಕು ಹೋಗೋಣ ಬನ್ನಿ ಅಂತವ್ರೆ. ನಾವು ನೋಡೋದು ಈ ಒಂದು ಬ್ಯೂಟಿಫುಲ್ ವೆದರು, ಈ ಒಂದು ಬ್ಯೂಟಿಫುಲ್ ಪ್ಲೇಸ್ನ ಇನ್ನೂ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಇಲ್ಲೇ ಇದ್ದೀವಿ. ಅವರು ನೋಡಿ ಬಂದ್ಬಿಟ್ಟು ಕರೆದ್ಬಿಟ್ಟು ನೀವು ಬಂದಿದ್ರೆ ನಾವೇ ಹೇಳ್ಕೊಂಡು ಹೋಗ್ತಾ ಇರ್ತೀವಿ, ಬೆಟ್ಟದಿಂದ ಅನ್ಕೊಂಡು ಹೇಳ್ಕೊಂಡು ಹೋಗ್ತಾ ಅವ್ರೆ. ಕೇಳಿಸ್ತಾ? ನಮ್ಮ ಬಂದರು ಅಂತೈತೆ ಅಲ್ಲಿ ನೋಡಿ. ಗೈಸ್ ಇವಾಗ ನಾವು ಬೆಟ್ಟ ಇಳಿತಾ ಇದೀವಿ, ಬನ್ನಿ ಬೆಟ್ಟನ ಇಳ್ಕೊಂಡು ಓಡೋಣ. ನಾವು ರೀಲ್ಸ್ ಮಾಡ್ತಾ ಇದ್ವಿ ಅಂತ ನಮ್ಮ ಅತ್ತೆನೂ ಪೂರ್ವಿಕ್ ಇಬ್ರು ಹೊಟ್ಟೋಗಿದ್ದಾರೆ. ನಾವು ಎಷ್ಟೊತ್ತು 5 ಮಿನಿಟ್ಸ್ ಫುಲ್ ಜೀ ಅಂತ ಓಡೋಗ್ಬಿಡ್ತೀವಿ. ಬನ್ನಿ 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 ಬನ್ನಿ. ಅಮ್ಮ ಇಲ್ಲೆಲ್ಲ ರಾಂಗ್ ರೂಟ್ ಬಂದ್ಬಿಟ್ಟಿದ್ದೀವಿ ಕಣಮ್ಮ. ವಾ ಅಮ್ಮು ಯಾವ್ದೋ ತಮಿಳ್ನಾಡು ರೂಟ್ ಹಾಕ್ಬಿಟ್ಟವಳೆ ಮ್ಯಾಪಲ್ಲಿ. ನೋಡಿ ಎಲ್ಲ ಕಡೆ ತಮಿಳ್ ಬೋರ್ಡ್ ಹಾಕೋರೆ.